ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಮೊದಲನೇ ಅಪ್ಡೇಟು ವೆಸ್ಟ್ ಇಂಡೀಸ್ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮಾಡಿದ್ದೀನಿ ಯಾವ ಥರ ಇದೆ ಅಂತ. ರೋಮನ್ ಪೋವಲ್ ಅವರ ಕ್ಯಾಪ್ಟನ್ಸಿಗೆ ಹೋಗ್ತಾ ಇದೆ. ಆಮೇಲೆ ನಮ್ಮ RCB ಪ್ಲೇಯರು ಹೊಲ್ದಾರೆ ಜೋಸಫ್ ಅವರು ಕೂಡ ಇದ್ದಾರೆ. ಇಲ್ಲೇನು ಚಾನ್ಸ್ ಅಷ್ಟೊಂದೇನು ಸಿಕ್ಕಿಲ್ಲ, ಬಟ್ ನೋಡೋಣ ಇಲ್ಲಿ ಧಮಾಕ ಮಾಡೋಕ್ಕಾಗಿಲ್ಲ, ಅಲ್ಲೇನೋ ಧಮಾಕ ಮಾಡ್ತಾರೇನೋ ಅಂತ. ಏನು ಗುರು ಇದಾ ನಮ್ಮ RCB ಪ್ಲೇಯರು ಏನಕ್ಕೆ ಹಿಂಗೆ ಆಡಲಿಲ್ಲ ಅನ್ನೋ ಥರ ಏನೋ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ. ರಸಲ್ ಇದ್ದಾರೆ, ಹೆಟ್ಮಾರ್, ಪೋರನ್, ಆಮೇಲೆ ಚಾರ್ಲ್ಸ್ ಅವರಿದ್ದಾರೆ, ಕಿಂಗು, ಜೋಸಫ್ ಅವರಿದ್ದಾರೆ, ಆಮೇಲೆ ಚೇಸ್, ಹೋಪ್, ಶೆಫರ್ಡ್, ರೊಮೆರಿಯಾ ಶೆಫರ್ಡ್, ಆಮೇಲೆ ಮೋಟಿ ಅಂತ ಒಬ್ರು ಇದ್ದಾರೆ. ಮೋಟಿ ಹಿಂಗೆ ನಾ ಪ್ರೊನೌನ್ಸ್ ಮಾಡೋದು ಗೊತ್ತಿಲ್ಲ ನನಗೆ. ಆಮೇಲೆ ರುತಫೋರ್ಡ್ ಅವರಿದ್ದಾರೆ, ಶಫೇನ್ ರುತಫೋರ್ಡ್ ಅವರು RCB ಪ್ಲೇಯರು. ಹೋಲ್ಡರ್ ಜೇಸನ್ ಹೋಲ್ಡರ್ ಆಮೇಲೆ ಹುಸೈನ್ ಅವ್ರನ್ನ ಹಾಕೊಂಡಿದ್ದಾರೆ. ಸೊ ಏನೋ ನೋಡೋದಕ್ಕೆ ಒಂದು ಡೀಸೆಂಟಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮಲ್ಲಿ ಅವ್ರು ಕ್ವಾಲಿಫೈ ಆಗಿರಲಿಲ್ಲ, ODI ವರ್ಲ್ಡ್ ಕಪ್ಪು ಆಗಿಲ್ಲ, T20 ವರ್ಲ್ಡ್ ಕಪ್ಪು ಆಗಿರಲ್ಲ. ಇವಾಗ ಇವರೇ ಹೋಸ್ಟ್ಗಳಾಗಿರೋದ್ರಿಂದ ಸೊ ಇವರು ಹಂಗೆ ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ, ಆಟೋಮೆಟಿಕಾಗಿ ಕ್ವಾಲಿಫೈ ಆಗೋಗ್ಬಿಟ್ಟಿದ್ದಾರೆ. ಸೊ ನೋಡೋಣ ಏನಾದರೂ ಒಂದು ಮ್ಯಾಜಿಕ್ ಗಿಜಿಕ್ ಏನಾದ್ರು ಮಾಡ್ತಾರೆ. ಮುಂಚೆ ವೆಸ್ಟ್ ಇಂಡೀಸ್ ಮಾಡ್ತಿರಲ್ಲ ಆ ಥರ ಮ್ಯಾಜಿಕ್ ಏನಾದ್ರು ಮಾಡ್ತಾರ ಅಂತೇಳಿ ಖುಷಿ ವಿಚಾರ. ಏನು ಅಂದರೆ ವೆಸ್ಟ್ ಇಂಡೀಸ್ಗೆ ಆಂಡ್ರೆ ರಸಲ್ಲು ಈ ವರ್ಲ್ಡ್ ಕಪ್ನ ಆಡ್ತಿದ್ದಾರೆ. ಸುನಿಲ್ ನಾರಾಯಣ್ ಹೇಳ್ಬಿಟ್ರು ನಾನು ಬರಲಾಗಿರೋ ವರ್ಲ್ಡ್ ಕಪ್ ಕಾಲ ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬರೋದಿಲ್ಲ, ನಾನು ಫ್ರಾಂಚೈಸಿ ಕ್ರಿಕೆಟ್ ಅಷ್ಟೇನೆ ಅಂತ ಹೇಳ್ಬಿಟ್ಟಿದ್ರೆ. ರಸಲ್ ಬಂದಿದ್ದಾರಲ್ಲ ಇದು ಖುಷಿ ವಿಚಾರ. ಅಪ್ಡೇಟ್ ಬಂತು MS ಧೋನಿ ಅವರ ಬಗ್ಗೆ ಮತೀಶಾ ಪತ್ತಿರಾಣ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವ್ರು ಇವಾಗ ನನಗೆ ಫಾದರ್ ತರ ಅಂತ. MS ಧೋನಿ ಅವರಿಗೆ ಫಾದರ್ ತರ ಅಂತೆ. ಕ್ರಿಕೆಟಿಂಗ್ ಫೀಲ್ಡ್ಗೆ ಬಂತು ಅಂತಂದ್ರೆ MS ಧೋನಿ ಅವರು ಫಾದರ್ ಮಾಡಬೇಕಾಗಿರುವಂಥ ಕೆಲಸನೆಲ್ಲ ಮತೀಶಾ ಪತ್ತಿರಾಣಗೆ ಮಾಡಿದ್ರಂತೆ. ಆ ಒಂದು ಮೋಟಿವೇಶನ್ ಇರಲಿ, ಆ ಒಂದು ತುಂಬೋದಿರಲಿ, ತಲೆಗೆಲ್ಲ ತುಂಬೋದಿರಲಿ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅದನ್ನೆಲ್ಲ. ಸೊ ಅದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಂಡು ಕೊಟ್ಟಿದ್ದಾರಂತೆ. ಇವರು ಇಂಡಿಯಾ ಮೇಲೆ ಪ್ರಯೋಗ ಮಾಡ್ತಾರಂತ ಗೊತ್ತಿಲ್ಲ. ಇವ್ರು MS ಧೋನಿ ಅವ್ರು ಏನೇನು ಹೇಳ್ಕೊಂಡು ಕೊಟ್ಟಿದ್ರು ಅದನ್ನೆಲ್ಲನೂ ಬರೀ CSK ಪ್ರಯೋಗ ಮಾಡಿದ್ರೆ ಸಾಕು, ಇನ್ನೇನು ಇಯರ್ ಆಯ್ತಲ್ಲ ಮುಗೀತು, ಹೋದ್ರು ಅವ್ರು ಶ್ರೀಲಂಕಾಗೆ. ಇಂಡಿಯಾ ಮೇಲೆ MS ಧೋನಿ ಅವ್ರು ಹೇಳ್ಕೊಂಡು ಕೊಟ್ಟಿರೋದನ್ನ ಏನು ಪ್ರಯೋಗ ಮಾಡ್ದಂಗಿರಲಿ. ಒಟ್ಟಿನಲ್ಲಿ ನನಗೆ ಒಂಥರ ಫಾದರ್ ಥರ ಅಂತ ಹೇಳಿದ್ದಾರೆ. ಏಜ್ ಗ್ಯಾಪ್ ಸಿಕ್ಕಾಪಟ್ಟೆ ಇದೆ, ಅದಕ್ಕೋಸ್ಕರ ಫಾದರ್ ಅಂತ ಹೇಳಿದ್ರೆ ಅಷ್ಟೇ. ಅಪ್ಡೇಟ್ ಬರ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋದಕ್ಕೆ, ಫಸ್ಟ್ ಇನ್ನಿಂಗ್ಸ್ ಫೀಲ್ಡಿಂಗ್ ಮಾಡಲಿಲ್ಲ ಅವರು. ಇದಕ್ಕೆ ರೀಸನ್ ಪಿಯೂಷ್ ಚಾವ್ಲಾ ಅವರು ಪೋಸ್ಟ್ ಮ್ಯಾಚಲ್ಲಿ ಹೇಳಿದ್ದಾರೆ ಅವ್ರಿಗೆ ಏನು ಆಗಿದೆ ಅಂತ. ರೋಹಿತ್ ಶರ್ಮಾಗೆ ಇಂಜುರಿ ಆಗಿದೆಯಂತೆ, ಲೈಟಾಗಿ ಮೈಲ್ಡಾಗಿ ಇಂಜುರಿ ಅಲ್ಲ, ಅದು ಒಂಥರ ಲೈಟಾಗೆ ಬ್ಯಾಕಲ್ಲಿ ಏನೋ ಸ್ಟಿಫ್ನೆಸ್ ಬಂದಿದೆಯಂತೆ. ಆದ್ದರಿಂದ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಫೀಲ್ಡಿಂಗ್ ಮಾಡೋದಕ್ಕೆ ಬರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದರು. ಬ್ಯಾಟಿಂಗ್ ಕೂಡ ಅಷ್ಟೊಂದೇನು ಕಡಕ್ಕಾಗಿ ಆಡೋಕ್ಕಾಗಲಿಲ್ಲ, ಬೇಗನೆ ಔಟಾಗಿ ಹೋದರು. ಸೊ ಅದಕ್ಕೋಸ್ಕರ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ನಥಿಂಗ್ ಅಷ್ಟೊಂದೇನು ಸೀರಿಯಸ್ ಏನಿಲ್ಲ, ಬಟ್ ಆದರೂ ಈ ಇಂಜುರಿ ಅಂತ ಬಂದಾಗ, ಲೈಟಾಗಿ ಮೈಲ್ಡ್ ಇಂಜುರಿ ಅಂತ ಬಂದಾಗ ದೊಡ್ಡ ಇಂಜುರಿ ಆಗೋಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಯಾಕಂದರೆ ವರ್ಲ್ಡ್ ಕಪ್ ಬರ್ತಿದೆ, ಇನ್ನೇನು ಮುಂಬೈ ಇಂಡಿಯನ್ಸ್ಗೆ ಮುಗಿದು ಹೋದ ಅಧ್ಯಾಯ ಆಗೋಗ್ಬಿಡ್ತು. ಇಲ್ಲಿಂದ ರೋಹಿತ್ ಶರ್ಮಾ ಆಡಿದ್ರು ಒಂದೇ, ಆಡದೇ ಇದ್ರೂ ಕೂಡ ಒಂದೇ. ಬಟ್ ಆದರೂ ಆಡ್ತಾರೆ ಅಂತ ಕಾಣಿಸಿದೆ ನಾನು ಮಿಕ್ಕಿರುವಂಥ ಮ್ಯಾಚ್ಗಳನ್ನೆಲ್ಲ. ಬಟ್ ಆದರೂ ಇಂಜುರಿಯಿಂದ ಸ್ವಲ್ಪ ದೂರ ಉಳ್ಕೊಂಡು ಅವರ ಫಿಟ್ನೆಸ್ ಕಡೆ ಗಮನ ಇಡ್ತು ಅಂತಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ನೋಡೋಣ ಅದೆಷ್ಟು ಮ್ಯಾಚ್ ಆಡ್ತಾರೆ ರೋಹಿತ್ ಶರ್ಮಾ ಅಂತ ಇಲ್ಲಿಂದ ಆಚೆಗೆ. ಅಪ್ಡೇಟ್ ಬಿಫೋರ್ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯರ್, ಆಸ್ಟ್ರೇಲಿಯನ್ ಪ್ಲೇಯರ್ ಫ್ರೇಜರ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಡೇವಿಡ್ ವಾರ್ನರ್ ಅವರ ಬಗ್ಗೆ. ಡೇವಿಡ್ ವಾರ್ನರ್ ಹೆಂಗಿದ್ದಾರೆ ಅಂತಂದರೆ ಇವಾಗ 70% ಈಸ್ ಇಂಡಿಯನ್ ಅಂತ. ಅವ್ರ ನ್ಯಾಷನಾಲಿಟಿ ಆಸ್ಟ್ರೇಲಿಯಾ ಆಗಿರ್ಬೋದು. ಅವ್ರು ಇಂಡಿಯಾಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಇನ್ ಕೇಸ್ ಅಂದರೆ ವರ್ಲ್ಡ್ ಕಪ್ಪಲ್ಲಿ ಫೈನಲ್ಸ್ಗೆ ಹೋದ್ರೂ ಸಹ ಇವ್ರು ಹೋಗೋಕ್ಕಾಗಿಲ್ಲ ಅಂದರೂ ಸಹ ಅವ್ರು ಇಂಡಿಯಾಗೆ ಸಪೋರ್ಟ್ ಮಾಡ್ತಾರೆ. ವರ್ಲ್ಡ್ ಕಪ್ ಅಂತ ಮಾತ್ರ ಅಂತಲ್ಲ, ಎಲ್ಲ ಟೈಮು ಕೂಡ ಇಂಡಿಯಾಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ ಅವರು. ಅವ್ರ ಸೋಷಿಯಲ್ ಮೀಡಿಯಾ ಫೀಡ್ಸ್ಗಳನ್ನ ನೋಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಅವರು ಒಂಥರ ಡಬ್ ಸ್ಮ್ಯಾಶ್ ಎಲ್ಲ ಮಾಡೋದಾಗಿರ್ಬೋದು, ಒಂಥರ ಆ್ಯಕ್ಟ್ ಮಾಡೋದಾಗಿರ್ಬೋದು, ಜೊತೆಗೆ ನಮ್ಮ ನ್ಯಾಷನಲ್ ಫೆಸ್ಟಿವಲ್ ಎಲ್ಲ ಫೆಸ್ಟಿವಲ್ಗಳಿಗೆ ವಿಶಸ್ನ ತಿಳಿಸೋದಾಗಿರ್ಬೋದು, ಎಲ್ಲ ಇಂಡಿಯಾ ಹಬ್ಬಗಳಿಗೆ ಮೇನ್ ಹಬ್ಬಗಳಿಗೆ ವಿಶಸ್ ಆಗಿರ್ಬೋದು. ಸೊ ಒಂಥರ ಅವರ ಲೋಕಲ್ ಫ್ಲೇವರ್ನ ಜಾಸ್ತಿ ತೊಗೊಂಬರೋದಕ್ಕಿಂತ ಅವ್ರ ಸೋಷಿಯಲ್ ಮೀಡಿಯಾ ಫೀಡ್ಸ್ಗಳಲ್ಲಿ ಬರೀ ಇಂಡಿಯಾ ಫ್ಲೇವರ್ನೇ ಜಾಸ್ತಿ ತೊಗೊಂಬರ್ತಾರೆ. ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ, ನಮ್ಮವರು ಡೇವಿಡ್ ವಾರ್ನರ್ ಅಂತ. ಅಪ್ಡೇಟ್ ಮಯಾಂಕ್ ಯಾದವ್ ಫಿಟ್ ಇಲ್ಲ ಅಂತ ಗೊತ್ತಿರುವಂಥ ವಿಚಾರಣೆ. ಲಾಸ್ಟ್ ಮ್ಯಾಚು ಬೌಲಿಂಗ್ ಹಾಕೋಕ್ಕೆ ಅಂತ ಬಂದಿರೋ, ಬಟ್ ಮತ್ತೆ ಇವರಿಗೆ ನಿಗಲ್ಲಾಗಿತ್ತು. ನಿಗಲ್ಲು ಸಿಕ್ಕಾಪಟ್ಟೆ ಪೇಸ್ ಹಾಕ್ತಾರೆ. ಇನ್ಫ್ಯಾಕ್ಟ್ ಅಷ್ಟೊಂದೇನು ಪೇಸು ಕೂಡ ಕಾಣಿಸಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಫಸ್ಟ್ ಒಂದು 2-3 ಮ್ಯಾಚು ಸಿಕ್ಕಾಪಟ್ಟೆ ಒಂಥರ ಈ ಪ್ಲೇಯರ್ ಹಿಂಗೆ ಗುರು ಅಂತೆಲ್ಲ ಫುಲ್ ಉಳ್ಬಿಟ್ಟಿದ್ವಿ. ಆಮೇಲೆ ಇಂಜುರಿ ಆಗೋಗ್ಬಿಡ್ತೀವಿ, ಇವಾಗಲೂ ಉಳ್ತೀವಿಲ್ಲ ಅಂತೆಲ್ಲ, ಬಟ್ ಆದ್ರೂ ಇಂಜುರಿ ಆಗಿದೆ. ಸೊ ಅವರು ಆಡೋ ಸಾಧ್ಯತೆ ಸಿಕ್ಕಾಪಟ್ಟೆ ಕಡಿಮೆ. ಈ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ. ಜೊತೆಗೆ ದೀಪಕ್ ಚಾರು ಕೂಡ ರೂಲ್ಡ್ ಔಟ್ ಆಗುವಂಥ ಚಾನ್ಸಸ್ ಜಾಸ್ತಿ. ಇಬ್ಬರು ಪ್ಲೇಯರ್ ಒಂಥರ ರೂಲ್ಡ್ ಔಟ್ ಅಂತಲೇ ಅನ್ಕೊಂಬಿಡಿ. ಯಾಕಂದರೆ ಪದೇ ಇಂಜುರಿ ಆಗಿರೋದ್ರಿಂದ LSG ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಜಾಸ್ತಿ ರಿಸ್ಕ್ ತೊಗೊಳೋದಕ್ಕೆ ಈ ಪ್ಲೇಯರ್ ಮೇಲೆ ಇಷ್ಟಪಡೋದಿಲ್ಲ ಅಂತ. ಕಮ್ ಬ್ಯಾಕ್ ಮಾಡಿದ್ರು, ಬಟ್ ಆದರೂ ಕೂಡ ಇನ್ಮೇಲೆ ಜಾಸ್ತಿ ರಿಸ್ಕ್ ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ಡೆಬಿಡೆಂಟ್ ಆಗಿ ಕಾಣಿಸ್ತಾ ಇದೆ ನಮಗೆ ಅವರು ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ನಮ್ಮ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.